ನಮಸ್ಕಾರ ಸ್ನೇಹಿತರೆ. ಕಳೆದ ನನ್ನ ವಿಡಿಯೋದಲ್ಲಿ ನಾನು ಪ್ರಜಾಪ್ರಭುತ್ವ ಡೆಮೋಕ್ರಸಿ ಬಗ್ಗೆ ಒಂದು ಪ್ರಸ್ತಾವ ಪ್ರಾರಂಭಿಸಿದ್ದೆ. ಚುನಾವಣೆಗಳು ನಮಗೆ ನಮ್ಮ ಸಂವಿಧಾನ ನೀಡಿರುವಂಥ ಒಂದು ಹಕ್ಕು. ಈ ಚುನಾವಣೆಯಲ್ಲಿ ನನಗೆ ಬೇಕಾದಂತಹ ಒಂದು ಸೌಲಭ್ಯ, ಒಂದು ಹಕ್ಕು, ಒಂದು ಅನುಕೂಲತೆ ಸಮಾಜದಲ್ಲಿ ನಾನು ಪಡೆಯಬೇಕಾದರೆ ನನ್ನಿಂದ ಆಗದೆ ಇರುವುದಕ್ಕಾಗಿ ನಾನು ಒಬ್ಬ ಪ್ರತಿನಿಧಿಯನ್ನು ನನ್ನ ಪರವಾಗಿ ಆಯ್ಕೆ ಮಾಡುತ್ತೇನೆ. ಅದುವೇ ಚುನಾವಣೆ. ಈ ರೀತಿಯಾಗಿ ನಾನು ಮತದಾನ ಮಾಡಿ ಒಬ್ಬ ವ್ಯಕ್ತಿಯನ್ನು ನನ್ನ ಜನಪ್ರತಿನಿಧಿಯನ್ನಾಗಿ, ಕೌನ್ಸಿಲರ್ ಇರಬಹುದು, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, MLA, MP ಇರಬಹುದು. ಈಗ ಸದ್ಯದಲ್ಲಿ ನಾನು ಪ್ರಸ್ತಾವ ಮಾಡ್ತಾ ಇರೋದು ಕೌನ್ಸಿಲರ್. ಕಳೆದ ಬಾರಿ ರಾಯಚೂರು ನಗರಸಭೆ ಇದ್ದದಕ್ಕೆ ಕೌನ್ಸಿಲರ್, ಈಗ ಅದು ಮೇಲ್ದರ್ಜೆಗೆ ಹೋಗಿ ಮಹಾನಗರ ಪಾಲಿಕೆ ಆಗಿರೋದ್ರಿಂದ ಕಾರ್ಪೊರೇಟರ್. ಇವರನ್ನು ಆಯ್ಕೆ ಮಾಡುವಂಥ ಒಂದು ಸಮಯ ಸನ್ನಿಹಿತವಾಗ್ತಾ ಇದೆ. ಈಗ ಮೊದಲನೇದಾಗಿ ನಾನು ತಮ್ಮಲ್ಲಿ ಒಂದು ಪರಾಮರ್ಶೆ ಮಾಡಿಕೊಳ್ಳೋದಕ್ಕೆ ಕೇಳಿಕೊಳ್ಳೋದೇನೆಂದರೆ, ಕಳೆದ ಬಾರಿ ನೀವು ಆಯ್ಕೆ ಮಾಡಿದಂತಹ ಒಬ್ಬ ನಗರಸಭೆಯ ಸದಸ್ಯ, ಕೌನ್ಸಿಲರ್ ಎಷ್ಟರ ಮಟ್ಟಿಗೆ ನಿಮ್ಮ ವಾರ್ಡ್ಗಳಲ್ಲಿ ಕೆಲಸ ಮಾಡಿದ್ದಾನೆ, ಏನು ಅಭಿವೃದ್ಧಿಗಳನ್ನು ಮಾಡಿದ್ದಾನೆ ಎನ್ನುವುದನ್ನು ನಾವೀಗ ಪರಾಮರ್ಶಿಸಬೇಕಾಗಿದೆ. ನಾವು ಯಾವುದೇ ವ್ಯಕ್ತಿಯನ್ನು ಆಯ್ಕೆ ಮಾಡುವುದು ನಮ್ಮ ಕ್ಷೇತ್ರದ ಅಭಿವೃದ್ಧಿಗಾಗಿ ಹೊರತು ಆ ಸದಸ್ಯನ ಸ್ವಂತ ಅಭಿವೃದ್ಧಿಗಾಗಿ ಅಲ್ಲ. ಈ ವಿಷಯವಾಗಿ ವಿಸ್ತಾರವಾಗಿ ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತೇನೆ. ಈಗ ನಾವು ಮಾತಾಡ್ತಾ ಇರೋದು ಒಬ್ಬ ಕಾರ್ಪೊರೇಟರ್ ವಿಷಯ. ರಾಯಚೂರಿಗಿರುವಂತಹ 35 ವಾರ್ಡ್ಗಳಲ್ಲಿ ಪ್ರತಿಯೊಂದು ವಾರ್ಡ್ಗಳಲ್ಲಿ ಬೇಕಾದಂತಹ ಮೂಲಭೂತ ಸೌಕರ್ಯಗಳಾದ ವಿದ್ಯುತ್ ದೀಪ, ನೀರು, ರಸ್ತೆ, ಶುಚಿತ್ವ ಇವುಗಳ ಬಗ್ಗೆ ನೀವು ಆಯ್ಕೆ ಮಾಡಿದಂತಹ ಸದಸ್ಯ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದ್ದಾನೋ ಅಥವಾ ತನ್ನ ಸ್ವಾರ್ಥದಲ್ಲಿ ಅವನು ಯಶಸ್ವಿ ಕಂಡುಕೊಂಡಿದ್ದಾನೋ ಎನ್ನುವುದನ್ನು ಮುಂದಿನ ವಿಡಿಯೋಗಳಲ್ಲಿ ಕಾಣ್ತೀರಿ. ಈ ವಿಷಯ ಕುರಿತು ನಿಮಗೆ ಏನಾದರೂ ಹೇಳಬೇಕಾದರೆ ದಯವಿಟ್ಟು ನನ್ನ ವಿಡಿಯೋಗೆ ಕಾಮೆಂಟ್ ಮಾಡಿ ಅಥವಾ ನನಗೆ ದೂರವಾಣಿ ಮುಖಾಂತರ ತಿಳಿಸಿ. ನಿಮ್ಮ ಅನಿಸಿಕೆಗಳನ್ನು ನಾನು ನನ್ನ ವಿಡಿಯೋಗಳಲ್ಲಿ ಪ್ರಸ್ತಾವ ಮಾಡುತ್ತೇನೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋಗಳನ್ನು ಶೇರ್ ಮಾಡಿ. ಮುಂದಿನ ನನ್ನ ವಿಡಿಯೋದಲ್ಲಿ ವಾರ್ಡ್ ನಂಬರ್ 33 ಇಲ್ಲಿಯ ನಗರಸಭೆಯ ಸದಸ್ಯ ಆತ ಮಾಡಿದಂತಹ ಕಾರ್ಯಗಳ ಒಂದು ವಿಮರ್ಶೆ ಮಾಡುತ್ತೇನೆ. ನಮಸ್ಕಾರ.